ಶ್ರೀರಾಮ ಸಮರ್ಥ ಆಗಸ್ಟ್ 16. ನಾಮದ ಹೊರತು ಬೇರೆ ಯಾವುದರಿಂದಲೂ ನಿಜವಾದ ಸಮಾಧಾನವಿಲ್ಲ. ಮನುಷ್ಯನು ತಪ್ಪು ಮಾಡುತ್ತಾನೆ ಹಾಗೂ ದೇವರೇ ಕ್ಷಮಿಸು ಅನ್ನುತ್ತಾನೆ. ಆದರೆ ಮತ್ತೆ ಮತ್ತೆ ತಪ್ಪು ಮಾಡುತ್ತಲೇ ಇರುತ್ತಾನೆ. ಇದು ಉಚಿತವಲ್ಲ. ಇದರಿಂದ ದೇವರು ಅವನನ್ನು ಕ್ಷಮಿಸಲಾರನು. ದೇವರೇ ಕ್ಷಮಿಸು ಅನ್ನುವುದು ಎಷ್ಟು ಸಹಜವಾಗಿದೆ ಎಂದರೆ ಅದರ ಅರ್ಥವೇ ನಮ್ಮ ಗಮನಕ್ಕೆ ಬರುವುದಿಲ್ಲ. ಅದು ಗಮನಕ್ಕೆ ಬಂದದ್ದಾದರೆ ಅದೇ ತಪ್ಪನ್ನು ಮನುಷ್ಯನು ಪುನಃ ಪುನಃ ಮಾಡುವುದಿಲ್ಲ. ಈ ರೀತಿ ನಾವು ನಮ್ಮ ಬುದ್ಧಿಯ ಬಲದಿಂದ ಭಗವಂತನನ್ನು ಮೋಸಗೊಳಿಸಲಾಗುವುದಿಲ್ಲ. ಬುದ್ಧಿಯ ಬಲದ ಮೇಲೆ ಮನುಷ್ಯನನ್ನೇ ಮೋಸಗೊಳಿಸುವುದಿಲ್ಲವೆಂದ ಮೇಲೆ ಭಗವಂತನು ಹೇಗೆ ತಾನೇ ಮೋಸವುದಾನು? ನಾವು ನಮ್ಮ ಬುದ್ಧಿಯ ಬಲದ ಮೇಲೆ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಅನ್ನುವುದು ಎಂದೂ ಯೋಗ್ಯವೆನಿಸುವುದಿಲ್ಲ. ಆದ್ದರಿಂದ ಶರಣಾಗತಿಯ ಹೊರತಾಗಿ ಬೇರೆ ಮಾರ್ಗವೇ ಇಲ್ಲ. ನೀವು ಅದನ್ನೇ ಮಾಡಿರಿ. ಸಮಾಧಾನವು ಪರಿಸ್ಥಿತಿಯನ್ನವಲಂಬಿಸಿರುವುದಿಲ್ಲ. ಎಷ್ಟೋ ಪುರಾಣ ಓದಿದೆವು, ಗ್ರಂಥಗಳನ್ನು ಮುಖೋದ್ಗತ ಮಾಡಿದೆವು, ಪ್ರವಚನ ಕೇಳಿದೆವು. ಆದರೂ ಮನಸ್ಸಿಗೆ ಸಮಾಧಾನವಾಗಲಾರದು. ಸ್ವಲ್ಪ ಆದರೂ ಅದರಂತೆ ಆಚರಣೆ ಮಾಡಬೇಕು. ನಾಮದಲ್ಲಿರಬೇಕು. ನಾಮದ ಹೊರತು ಬೇರೆ ಯಾವುದೇ ಸಾಧನೆಯಿಂದಲೂ ಪೂರ್ಣತೆ ಬರಲಾರದು. ನಾಮದ ಹೊರತು ನಿಜವಾದ ಸಮಾಧಾನ ಸಿಗುವುದಿಲ್ಲ. ಆದ್ದರಿಂದ ನೀವು ಭಗವಂತನಿಗೆ ಅನನ್ಯ ಭಾವದಿಂದ ಶರಣು ಹೋಗಿ ಅವನ ನಾಮವನ್ನು ಅತ್ಯಂತ ಆಸಕ್ತಿಯಿಂದ ಹಾಗೂ ಅಖಂಡವಾಗಿ ತೆಗೆದುಕೊಳ್ಳಬೇಕು. ಒಬ್ಬ ಬಡ ವಾರಕರಿಯು ಪಂಢರಪುರಕ್ಕೆ ಹೊರಟಿದ್ದನು. ಅತ್ಯಂತ ಕಷ್ಟದಿಂದ ಅವನು ನಡೆಯುತ್ತಾ ಹೊರಟಿದ್ದನು. ದಾರಿಯಲ್ಲಿ ಒಂದು ರೈಲ್ವೆ ಗೇಟು ಬಂದಿತು. ಅದು ಹಾಕಿದ್ದರಿಂದ ಅವನು ನಿಂತನು. ಅಷ್ಟರಲ್ಲಿ ಅಲ್ಲಿಗೆ ಒಂದು ಮೋಟರು ಬಂದು ನಿಂತಿತು. ಒಳಗೆ ಒಬ್ಬ ದೊಡ್ಡ ಶ್ರೀಮಂತ ಮನುಷ್ಯನು ಕುಳಿತಿದ್ದನು. ಅವನು ಪಂಢರಪುರಕ್ಕೆ ಹೊರಟಿದ್ದನು. ಆಗ ವಾರ್ಕರಿಯ ಮನಸ್ಸಿನಲ್ಲಿ, ದೇವ, ನಾನು ಇಷ್ಟು ನಿನ್ನ ನಿಸ್ಸೀಮ ಭಕ್ತಿ ಮಾಡುತ್ತೇನೆ, ಆದರೆ ನನ್ನದು ಈ ಪರಿಸ್ಥಿತಿ. ಆದರೆ ಈ ಧೂರ್ತ ವ್ಯಾಪಾರಿಗೆ ನೀನು ಎಲ್ಲ ಪ್ರಕಾರದ ಐಶ್ವರ್ಯ ಕೊಟ್ಟು ಸುಖವಾಗಿ ಪಂಢರಪುರದ ಯಾತ್ರೆ ಮಾಡಿಸುತ್ತಿರುವಿ. ಇದೆಂಥ ನಿನ್ನ ನ್ಯಾಯ ಎಂದು ಅಂದುಕೊಂಡನು. ಅಷ್ಟರಲ್ಲಿ ಮೋಟಾರಿನ ಬಾಗಿಲು ತೆಗೆದು ಇಬ್ಬರು ನೌಕರರು ಆ ಶ್ರೀಮಂತ ಮನುಷ್ಯನ ಕೈಗಳನ್ನು ತಮ್ಮ ಹೆಗಲುಗಳ ಮೇಲೆ ಇಟ್ಟುಕೊಂಡು ಅವನನ್ನು ಕೆಳಗೆ ಇಳಿಸಿದರು. ಅವನು ಕುಂಟನಾಗಿದ್ದನು. ಅದನ್ನು ನೋಡಿ ವಾರಕರಿಯು, ಕುಂಟನಾಗಿ ಆರಾಮದಿಂದ ಪಂಢರಪುರಕ್ಕೆ ಹೋಗುವುದಕ್ಕಿಂತಲೂ ಬಡತನದಲ್ಲಿ ನಡೆಯುತ್ತಾ ಹೋಗುವುದೇ ಉತ್ತಮ ಎಂದು ಅಂದನು. ನಮ್ಮ ಹತ್ತಿರ ಏನು ಇರುವುದಿಲ್ಲವೋ ಅದು ಯಾರ ಹತ್ತಿರ ಇರುತ್ತದೆಯೋ ಅವರು ಸುಖಿ ಎಂದು ತಿಳಿಯುತ್ತೇವೆ. ಆದರೆ ಅವರು ಹಾಗೆ ಇರುವುದಿಲ್ಲ. ಅವರ ದುಃಖವೂ ನಮಗೆ ಗೊತ್ತಿರುವುದಿಲ್ಲ. ಹಾಗೂ ಅವರು ತಮ್ಮನ್ನು ತಾವು ಸುಖಿಯೆಂದು ತಿಳಿದುಕೊಂಡಿದ್ದರೆ ಅದು ಮದ್ಯದ ಅಮಲಿನಂತೆ ಎಂದು ತಿಳಿಯಬೇಕು. ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರುವುದೇ ವಿಷಯದ ಬಂಧನವನ್ನು ಸಡಿಲು ಮಾಡುವುದರ ಲಕ್ಷಣವಾಗಿರುತ್ತದೆ. ನಮ್ಮ ಪರಿಸ್ಥಿತಿಯು ಭಗವಂತನ ಇಚ್ಛೆಯಿಂದಲೇ ಬಂದಿರುತ್ತದೆ ಅನ್ನಬೇಕು. ನಾವು ಹೀಗೆ ಮಾಡಿದ್ದಾದರೆ ದುಃಖದ ಹಾಗೂ ಸುಖದ ಆವೇಗ ಕಡಿಮೆಯಾಗುತ್ತದೆ. ಇಂದಿನ ಮುಖ್ಯ ವಿಚಾರ, ಯಾರ ಸಮಾಧಾನವು ಭಗವಂತನನ್ನು ಅವಲಂಬಿಸಿರುತ್ತದೆಯೋ ಅವರ ಸಮಾಧಾನವು ಯಾವುದೇ ಪರಿಸ್ಥಿತಿಯಲ್ಲಿ ಭಂಗವಾಗುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.